ಲೈವ್ ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್. ಕುರಿ ಹತ್ರ ಕೂತ್ಕೊಂಡೇ ನಾವು ಕಲಿಯೋದು. ನಾನು ಶೆಡ್ ಹ್ಯಾಂಗ್ ಮಾಡಿದೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಶೆಡ್ ಹ್ಯಾಂಗ್ ಮಾಡಿದೆ, ಇಲ್ಲೆಲ್ಲ ಮೇವಿನ ವ್ಯವಸ್ಥೆ ಇದೆ, ಅಲ್ಲಿ ನೋಡಿ ಅಗಸೆ ಇದೆ, ಸರ್ಟಿಫಿಕೇಟ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ, ಬೈ ಬ್ಯಾಕ್ ಆಫರ್ ಕೂಡ ಇದೆ. ದೀಪಾವಳಿ ಹಬ್ಬದ ಸಮಯದಲ್ಲಿ ನಮ್ ಕಡೆಯಿಂದ ತಗೊಂಡು ಹೋಗ್ಬೋದು. 7-8 ತಿಂಗಳು ಸಾಕಾಣಿಕೆ ಮಾಡಿ ಬಕ್ರೀದ್ಗೆ ನಮಗೆ ಮತ್ತೆ ರಿಟರ್ನ್ ತಂದು ಕೊಡ್ಬೋದು. ಅಂದ್ರೆ ಬರೇ ಬಾಯಿಂದ ಅಂತಲ್ಲ, ನಾವು ವಿತ್ ಅಗ್ರಿಮೆಂಟ್ ಮಾಡಿ, ಕಾಗದ ಮೇಲೆ ಅಗ್ರಿಮೆಂಟ್ ಮಾಡಿ ನಿಮ್ಗೆ ಹೋತಗಳು ಕೊಡ್ತೀವಿ. ನೋಡಿ ಸಿಂಪಲ್ ವುಡನ್ ಹಾಕಿದೀನಿ ನಾನು. ವುಡನ್ ಬಜೆಟ್ ಅಲ್ಲಿ ಪ್ಲಾಸ್ಟಿಕ್ ಫ್ಲೋರಿಂಗ್ ತುಂಬಾ ಬಜೆಟ್ ಬೇಕಾಗುತ್ತೆ. ಮತ್ತೆ ನೀವು ಶೀಟ್ ನೋಡಬಹುದು, ಎಲ್ಲ ಸೆಕೆಂಡ್ ಹ್ಯಾಂಡ್ ಇದೆ ಸರ್. ನಿಮಗೆ ಅನಿಸುತ್ತೆ ಎಲ್ಲಾದ್ರೂ ಹೊಸ ತಂದಿದ್ವಿ ಅಂತ. ಎಷ್ಟು ಕಡಿಮೆ ಬಜೆಟ್ ಆಯ್ತು ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಮಾಡುವ ಪ್ರಯತ್ನ ಮಾಡಿದ್ವಿ. ಶೆಡ್ ಇನ್ವೆಸ್ಟ್ಮೆಂಟ್ ಇಸ್ ಅ ಡೆಡ್ ಇನ್ವೆಸ್ಟ್ಮೆಂಟ್. ಶೆಡ್ನಿಂದ ನಿಮಗೆ ಯಾವುದೇ ಲಾಭ ಇಲ್ಲ. 70% ಅಮೌಂಟ್ ನೀವು ಕುರಿ ಮೇಲೆ ಮಾಡ್ಬೇಕು. ನೋಡಿ ಸರ್, ಇದು ಚೊಗಚಿ ನಾನು ಟ್ರೈನಿಂಗ್ ಅಲ್ಲಿ ಹೇಳ್ತೀನಿ, ನೀವು ನಡುವೆ ಹೊಲದಲ್ಲಿ ಹಾಕ್ಬಾರ್ದು, ಬಾರ್ಡರ್ ಗೆ ಹಾಕ್ಬೇಕು. ಎಲ್ಲ ನಮ್ ಸುತ್ತಮುತ್ತ ಬಾರ್ಡರ್ ಗೆ ನಾವು ಚೊಗಚಿ ಹಾಕಿದ್ವಿ. ಚೊಗಚಿ ಮತ್ತೆ ಇದು ಅಗಸೆ ಇಲ್ಲೇನ್ ಹಾಕಿದ್ವಿ, ಇದು ಅಗಸೆ. ಇದು ತುಂಬಾ ಸರ್ ಮರಿಗಳು ಏನ್ ಇರ್ತಾವಲ್ಲ, ಮರಿಗಳಿಗೆ ತುಂಬಾ ಇಷ್ಟ. ಸೊ ಕರ್ನಾಟಕ ಜನತೆಯ ರೈತ ಬಂಧುರಿಗೆ ನಮಸ್ಕಾರ. ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ನಮ್ ಜೊತೆ ಶಿವರಾಜ್ ಸರ್ ಇದ್ದಾರೆ. ಸುಮಾರು ವಿಡಿಯೋಗಳೆಲ್ಲ ಅವ್ರ ಜೊತೆ ಮಾಡಿದೀನಿ ನಾನು. ಒಂದು 4-5 ವರ್ಷ ಜರ್ನಿ ಇದೆ. ಸೆಟಪ್ ಅಲ್ಲಿ ಏನಂತಂದ್ರೆ ಕುರಿ ಸಾಗಾಣಿಕೆ ತರಬೇತಿ ಇರ್ಬೋದು ಮತ್ತು ಸಾಕಾಣಿಕೆ ಇರ್ಬೋದು, ಎಲ್ಲಾನು ಮಾಡ್ತಾ ಇದ್ದಾರೆ. ಸೊ ಬಸವ ಕಲ್ಯಾಣ ತಾಲೂಕಲ್ಲಿ ಬರುತ್ತೆ ಅವ್ರದ್ದು ಫಾರ್ಮ್ ಹೌಸ್. ಅದನ್ನ ಬನ್ನಿ ನಮ್ ಜೊತೆ ಸರ್ ಇದೆ. ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕರ್ನಾಟಕ ಜನತೆ ನಿಮ್ ಜೊತೆ ಇದ್ದಾರೆ. ಮತ್ತೊಮ್ಮೆ ನಿಮ್ ಪರಿಚಯ ಎಲ್ಲ ತಿಳಿಸ್ಕೊಡಿ ಅವ್ರಿಗೆ. ನಮಸ್ಕಾರ ಎಲ್ರಿಗೆ. ಅಬ್ದುಲ್ ಅವ್ರ ಜೊತೆ ನಾನು ಕಳೆದ 5-6 ವರ್ಷ ಇತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ನೀವೆಲ್ಲ ಹಳೆ ವಿಡಿಯೋ ಹೋಗಿ ನೋಡ್ಬೋದು. ಸಾಕಷ್ಟು ವಿಡಿಯೋಗಳು ನಾವು ಅವ್ರ ಜೊತೆ ಮಾಡಿದ್ವಿ. ಬಟ್ ಅವಾಗೆಲ್ಲ ನಾವು ಏನ್ ಮಾಡ್ತಿದ್ವಿ, ಎಲ್ಲಿ ಟ್ರೈನಿಂಗ್ ಇತ್ತು ಅಲ್ಲಿ ನೀವು ಬರ್ತಿದ್ರಾ ಸರ್. ಹಾವೇರಿಗೆ ಬಂದಿದ್ರಾ, ನೀವು ಯಾದಗಿರಿ ಬಂದಿದ್ರಾ. ಬಟ್ ಇವತ್ತು ವೆಲ್ಕಮ್ ಸರ್ ನಮ್ಮ ಊರಿಗೆ, ನಮ್ಮ ಫಾರ್ಮ್ಗೆ. ನಾನು ನಮ್ಮ ಊರಲ್ಲೇ ರಾಜೇಶ್ವರ್ ಅಂತ ಊರಿದೆ, ತಾಲೂಕಾ ಬಸವ ಕಲ್ಯಾಣ್, ಜಿಲ್ಲೆ ಬೀದರ್. ಇಲ್ಲಿ ನಾನು ಸ್ವಂತ ಕುರಿ ಸಾಕಾಣಿಕೆ ಶುರು ಮಾಡಿದ್ದೀನಿ. ನಾನು ಪುಣೆಯಲ್ಲಿ ಸರ್ 2015ರಿಂದ ಮಾಡ್ತಾ ಇದ್ದೀನಿ. ಇವಾಗ ನಮ್ಮ ಊರಲ್ಲಿ ಕೂಡ ಶುರು ಮಾಡಿದ್ವಿ. ಕಂಪ್ಲೀಟ್ ಫಾರ್ಮಿಂಗ್ ಕಂಪ್ಲೀಟ್ ಎಲ್ಲ ನೀವು ವಿಡಿಯೋ ಕೊನೆ ತನಕ ನೋಡಿ ಸರ್. ನಿಮ್ಗೆ ಎಲ್ಲ ವಿಡಿಯೋ ಎಲ್ಲ ಪಾಯಿಂಟ್ ಕವರ್ ಮಾಡ್ತಾರೆ. ಇಷ್ಟು ದಿನ ನಾನು ಮಹಾರಾಷ್ಟ್ರದಲ್ಲಿ ಗೋಟ್ ಫಾರ್ಮ್ ಮಾಡ್ತಾ ಇದ್ದೆ. ಅಬ್ದುಲ್ ಅವರೇ, ಈಗ ನಾನು ಹೊಲದಲ್ಲೇ ನಾನು ಸ್ವಂತ ಗೋಟ್ ಫಾರ್ಮ್ ಚಾಲೂ ಮಾಡಿದ್ದೀನಿ. ಸರ್ ಅಬ್ದುಲ್ ಅವ್ರು ಹೇಗಿತ್ತು ಗೊತ್ತಾ, ಬಹಳ ಜನ ಕೇಳ್ತಾ ಇದ್ರು, ಸರ್ ನನಗೆ ನೀವು ಎಲ್ಲಾ ಕಡೆ ಜಿಲ್ಲೆಯಲ್ಲಿ ಟ್ರೈನಿಂಗ್ ಕೊಡ್ತೀರಾ, ಯಾದಗಿರಿ ಬರ್ತೀರಾ, ಮೈಸೂರಿಗೆ ಬರ್ತೀರಾ, ಚಿಕ್ಕಮಗಳೂರಿಗೆ ಬರ್ತೀರಾ, ಬೆಂಗಳೂರು ಬರ್ತೀರಾ. ಬಟ್ ಸರ್ ನಮಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕಂತ. ಪ್ರಾಕ್ಟಿಕಲ್ ಅಂದ್ರೆ ಫಾರ್ಮ್ ಮೇಲೆ ಟ್ರೈನಿಂಗ್ ಬೇಕಂತ ಬಹಳ ಜನ ಹೇಳ್ತಾ ಇದ್ರು. ಬಹಳ ವರ್ಷದಿಂದ ರಿಕ್ವೈರ್ಮೆಂಟ್ ಇತ್ತು. ಅದಕ್ಕೆ ನಮ್ಮ ಹೊಲದಲ್ಲೇ ಬೀದರ್ ಜಿಲ್ಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನಲ್ಲಿ ರಾಜೇಶ್ವರ್ ಅಂತ ಒಂದು ನಮ್ದು ಊರಿದೆ. ಆ ಊರಲ್ಲಿ ನಾವು ನಮ್ಮ ಫಾರ್ಮ್ ಚಾಲೂ ಮಾಡಿದ್ವಿ. ಒಂದು ನೇರವಾಗಿ ಅಷ್ಟು ದೂರಿಂದ ಕರ್ನಾಟಕ ಜನರು ಬರ್ಬೇಕಂದ್ರೆ ಯಾವ ತರ ಎಲ್ಲ ಟ್ರೈನಿಂಗ್ ಇರುತ್ತೆ, ಏನಿರುತ್ತೆ ಸರ್? ನೋಡಿ, ಇಲ್ಲಿನ ಸ್ಪೆಷಾಲಿಟಿ ಏನಂದ್ರೆ ಗೊತ್ತಾ, ಲೈವ್ ಟ್ರೈನಿಂಗ್, ಪ್ರಾಕ್ಟಿಕಲ್ ಟ್ರೈನಿಂಗ್. ಕುರಿ ಹತ್ರ ಕೂತ್ಕೊಂಡೇ ನಾವು ಕಲಿಯೋದು. ನಾನು ಶೆಡ್ ಹ್ಯಾಂಗ್ ಮಾಡಿದೆ, ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಶೆಡ್ ಹ್ಯಾಂಗ್ ಮಾಡಿದೆ, ಇಲ್ಲೆಲ್ಲ ಮೇವಿನ ವ್ಯವಸ್ಥೆ ಇದೆ, ಅಲ್ಲಿ ನೋಡಿ ಅಗಸೆ ಇದೆ, ಚೊಗಚಿ ಇದೆ, ಬೇಲಿ ಮೆಂತೆ ಇದೆ, ಅಲ್ಲಿ ಅದೆಲ್ಲ ನೋಡೋಣ ಆಮೇಲೆ. ಓಕೆ, ಕುದುರೆ ಮೆಂತೆ ಇದೆ, ನೇಪಿಯರ್ ಇದೆ, ಆ ಕಡೆ ರೇಷ್ಮೆ ಹುಲ್ಲಿದೆ. ಅದೆಲ್ಲ ನಾವು ಇಲ್ಲಿ ಪ್ರತ್ಯಕ್ಷವಾಗಿ ಜನರಿಗೆ ತೋರಿಸ್ತೀವಿ. ನಾನೇನು ಟ್ರೈನಿಂಗ್ ಅಲ್ಲಿ ಪ್ರೊಜೆಕ್ಟರ್ ಮೇಲೆ ತೋರಿಸ್ತಿದ್ದಲ್ಲ, ಇಲ್ಲಿ ನಾನು ಲೈವ್ ತೋರಿಸ್ತೀನಿ ಅದ್ರ ಬಗ್ಗೆ. ಇಲ್ಲಿ ನಾವು ಟ್ರೈನಿಂಗ್ ಹಾಲ್ ಮಾಡಿದ್ವಿ. ಅಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನು ಕೂತ್ಕೊಂಡು ಎಲ್ಲ ಮಾಹಿತಿ ಹೇಳ್ತೀನಿ. ಸರ್ಟಿಫಿಕೇಟ್ ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ತೀವಿ. ಮತ್ತೆ ಇನ್ನೊಂದು ಅಬ್ದುಲ್ ಅವರೇ, ನಮ್ ಕಡೆ ಇನ್ನೊಂದು ಒಳ್ಳೇದಂದ್ರೆ ಬೈ ಬ್ಯಾಕ್ ಆಫರ್ ಕೂಡ ಇದೆ. ಯಾವ ತರ ಸರ್ ಬೈ ಬ್ಯಾಕ್ ಆಫರ್? ಅಂದ್ರೆ ನೀವು ದೀಪಾವಳಿ ಹಬ್ಬದ ಸಮಯದಲ್ಲಿ ನಮ್ ಕಡೆಯಿಂದ ತಗೊಂಡು ಹೋಗ್ಬೋದು. 7-8 ತಿಂಗಳು ಸಾಕಾಣಿಕೆ ಮಾಡಿ ಬಕ್ರೀದ್ಗೆ ನಮಗೆ ಮತ್ತೆ ರಿಟರ್ನ್ ತಂದು ಕೊಡ್ಬೋದು. ಅಂದ್ರೆ ಬರೇ ಬಾಯಿಂದ ಅಂತಲ್ಲ, ನಾವು ವಿತ್ ಅಗ್ರಿಮೆಂಟ್ ಮಾಡಿ, ಕಾಗದ ಮೇಲೆ ಅಗ್ರಿಮೆಂಟ್ ಮಾಡಿ ನಾವು ಅಗ್ರಿಮೆಂಟ್ ಮಾಡಿ ನಿಮ್ಗೆ ಹೊತ್ತಗಳು ಕೊಡ್ತೀವಿ. ಪ್ರತಿಯೊಬ್ಬರು ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ರೈತ ಬನ್ನಿ, ಚಾಯ್ಸ್ ಮಾಡಿ ತಗೊಂಡೋಗಿ ಫಸ್ಟ್ ಟ್ರೈನಿಂಗ್ ತಗೊಂಡ್ಮೇಲೆ ಸಾಕಾಣಿಕೆ ಬರ್ಬೇಕಂತೀರಾ? ನೋಡಿ ಸರ್, ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಟ್ರೈನಿಂಗ್ ಅಂತೂ ಇರ್ಲೇಬೇಕು. ಓಕೆ, ಸೊ ಬಂದು ಮರಿ ತಗೊಂಡೋಗಿ. ಓಕೆ, ಮತ್ತೆ ಏನ್ ರೇಟಿಂದ ತಗೊಂಡು ಹೋಗ್ತಿರೋ ಅದೇ ರೇಟಿಂದ ಮತ್ತೆ ನಾವು ಬಕ್ರೀದ್ ಸಮಗೆ ನಿಮ್ ಕಡೆಯಿಂದ ರಿಟರ್ನ್ ತಗೋತೀವಿ. ಖಂಡಿತ ಸರ್. ಬನ್ನಿ ಸರ್, ನಮ್ಮ ಫಾರ್ಮ್ ತೋರಿಸ್ತೀನಿ. ಬನ್ನಿ ಸರ್. ಓಕೆ ಸರ್, ತುಂಬಾ ಒಂದು ಅಚ್ಚು ಕಟ್ಟಾಗಿ ಫಾರ್ಮ್ ಎಲ್ಲ ಮಾಡಿದಿರಾ ಸರ್? ಹೌದು ಸರ್, ಬಹಳ ಕಡಿಮೆ. ರೈತರಿಗೂ ಒಂದು ಒಳ್ಳೆ ಮೋಟಿವೇಶನ್ ಆಗ್ಬೇಕಲ್ವಾ ಟ್ರೈನಿಂಗ್ ಅಲ್ಲಿ? ಕರೆಕ್ಟ್. ಯಾಕಂದ್ರೆ ಸರ್, ನಾನ್ ಟ್ರೈನಿಂಗ್ ಅಲ್ಲಿ ಏನ್ ಹೇಳ್ತೀನಿ, ಕಡಿಮೆ ಬಜೆಟ್ ನಲ್ಲಿ ಶೆಡ್ ಕಟ್ರಪ್ಪ, ಕಡಿಮೆ ನಾನೇ ಹೈಟೆಕ್ ಮಾಡಿದ್ರೆ ನಡೆಯಂಗಿಲ್ಲ. ನೋಡಿ ಸಿಂಪಲ್ ವುಡನ್ ಹಾಕಿದೀನಿ ನಾನು. ವುಡನ್ ಬಜೆಟ್ ಅಲ್ಲಿ ಪ್ಲಾಸ್ಟಿಕ್ ಫ್ಲೋರಿಂಗ್ ತುಂಬಾ ಬಜೆಟ್ ಬೇಕಾಗುತ್ತೆ. ಮತ್ತೆ ನೀವು ಶೀಟ್ ನೋಡಬಹುದು, ಎಲ್ಲ ಸೆಕೆಂಡ್ ಹ್ಯಾಂಡ್ ಇದೆ ಸರ್. ನಿಮಗೆ ಅನಿಸುತ್ತೆ ಎಲ್ಲಾದ್ರೂ ಹೊಸ ತಂದಿದ್ವಿ ಅಂತ? ಇಲ್ಲ, ಎಲ್ಲ ಸೆಕೆಂಡ್ ಹ್ಯಾಂಡ್. ಓಕೆ, ಸೊ ಇದು ದಾವಣಿ, ಇದು ಗದ್ಲಿ ಕೂಡ ನಾವು ಕಬ್ಬಿಣದೇ ಮಾಡಿದ್ವಿ. ಎಷ್ಟು ಕಡಿಮೆ ಬಜೆಟ್ ಆಯ್ತು ಅಷ್ಟು ಕಡಿಮೆ ಬಜೆಟ್ ಅಲ್ಲಿ ಮಾಡುವ ಪ್ರಯತ್ನ ಮಾಡಿದ್ವಿ. ರೈತರು ಇದೇ ತರ ಮಾಡ್ಕೋಬೇಕಂತ. ಎಸ್ ನೋಡಿ, ನಾನು ಟ್ರೈನಿಂಗ್ ಅಲ್ಲಿ ಏನ್ ಹೇಳ್ತೀನಿ, ಶೆಡ್ ಇನ್ವೆಸ್ಟ್ಮೆಂಟ್ ಇಸ್ ಅ ಡೆಡ್ ಇನ್ವೆಸ್ಟ್ಮೆಂಟ್. ಶೆಡ್ನಿಂದ ನಿಮ್ಗೆ ಯಾವುದೇ ಲಾಭ ಇಲ್ಲ. ಓಕೆ, ಸೊ ಅದಕ್ಕೆ ನೀವು ಶೆಡ್ ಮೇಲೆ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. 70% ಅಮೌಂಟ್ ನೀವು ಕುರಿ ಮೇಲೆ ಮಾಡಬೇಕು,
ಸರ್ ಇವೆಲ್ಲ ಸೆಲ್ ಆಗಿದೆ, ಬಕ್ರೀದ್ ಹಬ್ಬ ಆಯ್ತಲ್ಲ ಈಗ ಹೌದು ಎಲ್ಲ ಸೆಲ್ ಆಗಿದೆ. Okay. ಈ ಶೆಡ್ ಖಾಲಿ ಇದೆ. ಹೌದು. ಈಗ ಮತ್ತೆ ದೀಪಾವಳಿ ಹಬ್ಬಕ್ಕೆ ನಾವು ಬಕ್ರೀದ್ಗಳು ತರ್ತೀವಿ. ಓಕೆ ಹೌದು ಫಾರ್ಮ್ ಎಲ್ಲ ಒಳಗಡೆ ಓದಿವಿ. ಸೊ ಈಗ ಫೀಡಿಂಗ್ ಅನ್ನೋ ವಿಚಾರಕ್ಕೆ ಬಂದಾಗ ಹಸಿ ಮೇವೆಲ್ಲ ಯಾವ ತರ ಆಹಾರ ಪದ್ಧತಿ ಇದೆ ತಿಳಿಸ್ಕೊಡಿ. ಕರೆಕ್ಟ್ ಗೆಳೆಯರಿ, ನಾನು ಟ್ರೈನಿಂಗ್ ಅಲ್ಲೂ ಹೇಳ್ತೀನಿ ಮತ್ತೆ ಈವಾಗ ಕೂಡ ಹೇಳ್ತಾ ಇದ್ದೀನಿ, ನೀವು ಕುರಿ ಸಾಕಾಣಿಕೆ ಮಾಡೋಕ್ಕಿಂತ ಮೊದಲು ಮೇವಿನ ವ್ಯವಸ್ಥೆ ಮಾಡಿ. ಯಾಕೆಂದ್ರೆ ನಾವು ಶೆಡ್ ಪದ್ಧತಿ ಮಾಡ್ತೀವಿ. ಓಡಾಡು ಪದ್ಧತಿ ಇದ್ರೆ ಅದ್ರ ಹೊಟ್ಟೆ ಅದು ಹೆಂಗೆ ತುಂಬಿಸ್ಕೊಳ್ಳುತ್ತೆ. ಬಟ್ ಶೆಡ್ ಪದ್ಧತಿಯಲ್ಲಿ ನೀವು ಮೇವು ಹಾಕಿದ್ರೆ ಬದುಕುತ್ತೆ, ಇಲ್ದ್ರೆ ಬದುಕಂಗಿಲ್ಲ. ಅದಕ್ಕೆ ನೀವು ಮೇವಿನ ಬಗ್ಗೆ ತುಂಬಾ ಸೀರಿಯಸ್ ಇರಬೇಕು. ನಿಮ್ ಕೈಯಿಂದ ಮೇವಿನ ವ್ಯವಸ್ಥೆ ಮಾಡ್ಲಿಕ್ಕೆ ಆಗ್ಬೇಕು. ಸೊ ನಾವು 4-5 ಪ್ರಕಾರ ಮೇವಿನ ವ್ಯವಸ್ಥೆ ಮಾಡಿದೀನಿ. ಯಾವ್ಯಾವ ಪ್ರಕಾರ ಇದಾವೆ ಸರ್? ನಮ್ ಕಡೆ ಸರ್ ಚೊಗಚಿ ಇದೆ, ಬೇಲಿ ಮೆಂತೆ ಇದೆ, ಕುದುರೆ ಮೆಂತೆ ಇದೆ, ನೇಪಿಯರ್ ಇದೆ, ರೇಷ್ಮೆ ಇದೆ, ಮೆಕ್ಕೆಜೋಳ ಇದೆ, ಮತ್ತೆ ಈಗ ಹೈಡ್ರೋಪೋನಿಕ್ ಸೆಟಪ್ ಬರ್ತಾ ಇದೆ ಇವತ್ತು. ಸೈಲೇಜ್ ಇದೆ, ಮತ್ತೆ ಕಣಿಕೆ ಸ್ಟಾಕ್ ಮಾಡಿಕ್ಕಿದ್ವಿ, ತೊಗರೆ ಒಟ್ಟು, ಕಡಲೆ ಒಟ್ಟು ಸ್ಟಾಕ್ ಮಾಡಿಕ್ಕಿದ್ವಿ. ಎಲ್ಲ 7-8 ಪ್ರಕಾರದ ಕುರಿಗೆ ಏನ್ ಬೇಕಲ್ಲ ಸರ್ ಎಲ್ಲ ಮಾಡಿದ್ವಿ. ಗ್ರೇಟ್ ಸರ್. ಯಾ. ಒಂದೊಂದಾಗಿ ತಿಳಿಸ್ಕೊಡಿ ಬನ್ನಿ 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 ತೋರಿಸ್ತೀನಿ, ಬನ್ನಿ ಹೋಗೋಣ ನಾವು. ಶಿವರಾಜ್ ಸರ್ ಈಗ ತಿಳಿಸ್ಕೊಡಿ ಯಾವ ತರ ಚೊಗಚ ಬಗ್ಗೆ ಇಲ್ಲ ಅಂತ. ನೋಡಿ ಸರ್, ಇದು ಚೊಗಚಿ. ಚೊಗಚಿ ನಾನು ಟ್ರೈನಿಂಗ್ ಅಲ್ಲಿ ಹೇಳ್ತೀನಿ, ನೀವು ನಡುವೆ ಹೊಲದಲ್ಲಿ ಹಾಕ್ಬಾರ್ದು, ಬಾರ್ಡರ್ಗೆ ಹಾಕ್ಬೇಕು. ಇದು ಎಲ್ಲ ನಮ್ ಸುತ್ತಮುತ್ತ ಬಾರ್ಡರ್ಗೆ ನಾವು ಚೊಗಚಿ ಹಾಕಿದ್ವಿ. ಚೊಗಚಿ ಮತ್ತೆ ಇದು ಅಗಸೆ ಇಲ್ಲೇನ್ ಹಾಕಿದ್ವಿ, ಇದು ಅಗಸೆ. ಇದು ತುಂಬಾ ಸರ್ ಮರಿಗಳು ಏನ್ ಇರ್ತಾವಲ್ಲ, ಮರಿಗಳಿಗೆ ತುಂಬಾ ಇಷ್ಟ. ಮೆತ್ತಗಿರುತ್ತಲ್ಲ, ಮೆತ್ತಗಿರುತ್ತೆ ನೋಡಿ, ಮೆತ್ತಗಿರುತ್ತೆ. ಎಲೆ ಎಲೆ ಐಟಮ್ ನಮ್ಮ ಆಡ್ ತಿನ್ನೋದು ಎಲೆ. ಓಕೆ, ನಾವು ಗಾದೆ ಮಾತಿದೆ, ಆಡ್ ಮುಟ್ಟದ ಸೊಪ್ಪಿಲ್ಲ ಅಂತೇಳಿ. ಸೊ ಅದಕ್ಕೆ ಇದು ನಾವು ಎಲೆ ಮಾಡಿದ್ವಿ, ಬೆಸ್ಟ್ ಇದೆ. ಅಬ್ದುಲ್, ಇನ್ನೊಂದು ಇದ್ರ ಖಾಸಿಯತ್ ಅಂದ್ರೆ ಇದು ಲೈಫ್ ಟೈಮ್ ನಡೆಯುತ್ತೆ. ನೀವು ಬರೇ ಕಟಾವ್ ಮಾಡ್ಬೇಕು, ಮತ್ತೆ ಇನ್ನೊಂದು ಇಲ್ಲೇ ಕಟಾವ್ ಮಾಡ್ಬೇಕು, ಇಲ್ಲೇ ಕಟಾವ್ ಮಾಡ್ಬೇಕಂತೇನಿಲ್ಲ. ನೀವು ಎಲ್ಲಿ ಕಟಾವ್ ಮಾಡ್ತೀರಾ ಅಲ್ಲಿಂದ ಅದು ಚಿಗಿಯುತ್ತೆ. ಓಕೆ, ಫಸ್ಟ್ ನಾವು ಹಚ್ಚಿ ನೋಡಿ, ಇದು ಈಗ 2-2.5 ತಿಂಗಳು ಆಗಿದೆ. ಇಷ್ಟು ಅನ್ಕಿಂತ ಎತ್ತರ ಆಗಿದೆ. ಮತ್ತೆ ಕಟಾವ್ ಮಾಡ್ಬೇಕು, ಮತ್ತೆ ಬರುತ್ತೆ. ಸೊ ಬೆಸ್ಟ್ ಇದೆ, ಇದು ಬೆಸ್ಟ್ ಇದೆ. ಹಾ, ಮತ್ತೆ ಇಲ್ಲಿ ನೋಡಿ ಅಬ್ದುಲ್ ಅವರೇ, ಇಲ್ಲಿ ಬೇಲಿ ಮೆಂತೆ ಇದೆ. ಇದು ಬೇಲಿ ಮೆಂತೆ. ಎಸ್, ನಮ್ ಫಾರ್ಮ್ ಮಾಡಿದ್ರಿ ಇಲ್ಲಿ. ಎಸ್, ಮತ್ತೆ ಬಂದಿದೆ. ಹಾ ನೋಡಿ ಬರ್ತಾನೆ ಇದೆ. ನಮ್ ಫಾರ್ಮಿನ ಎಲ್ಲಕ್ಕಿಂತ ಬೆಸ್ಟ್ ಮೇವ್ ಅಂದ್ರೆ ಇದು. ನನಗೆ ಬಹಳ ಇಷ್ಟ, ಕುರಿಗಳಿಗೂ ಇಷ್ಟ. ಬೇಲಿ ಮೆಂತೆ. ಬೇಲಿ ಮೆಂತೆ ನೋಡಿ ಎಷ್ಟು ಕಟಾವ್ ಮಾಡಿದರೆ ಮತ್ತೆ ಚಿಗಿತಾ ಇದೆ. ಇಲ್ಲಿ ಬೇಲಿ ಮೆಂತೆ, ಬೇಲಿ ಮೆಂತೆ ನೋಡಿ, ಇಲ್ಲಿ ನೋಡಿ ಎಷ್ಟಾಗಿದೆ. ನಂದು ಹೈಟ್ ಆಲ್ರೆಡಿ 5 ಫೀಟ್, ಅದಕ್ಕೆ ನನ್ಕಿಂತ 3 ಫೀಟ್ ಎತ್ತರ ಹೋಗಿದೆ ನೋಡಿ. ಮತ್ತೆ ಸರ್ ಕಮ್ಮಿನೇ ಬೇಡ, ಎಷ್ಟು ಬೇಕು ತಿನ್ಬೇಕು. ಎಷ್ಟು ಒಳಗಡೆ 10 ಗುಂಟೆ ಬೇಲಿ ಮೆಂತೆ ಹಚ್ಚಿದ್ವಿ. ರೈತರು ಈ ತರ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅಂತೀರಾ? ಹೌದು ಹೌದು. ಇದು ಏನ್ ಮಾಡ್ಬೇಕು ಸರ್ ಗೊತ್ತಾ, ಬೀಜಗಳು ಇರ್ತವೆ, 600-700 ರೂಪಾಯಿ ಕೆಜಿ ಬೀಜಗಳು ಇರ್ತವೆ. ತಂದು ನಿಮ್ ಹೊಲದಲ್ಲಿ ಸರಿ ಪದ್ಧತಿಯಲ್ಲಿ ಚಲಿಬಿಡಿ. ಈಗ ಬಹಳ ಟೆಕ್ನಿಕಲ್ ಬೇಕಂತೇನಿಲ್ಲ, ನೀವು ಎಲ್ಲಿ ಚಲ್ತೀರಾ ಅಲ್ಲಿ ಬರುತ್ತೆ ಅದು. ಅದಕ್ಕೆ ನಾನು ಒಂದ್ಸಲ ಕೇವಲ ಮೇವು ತೆಗ್ಸಿದೀನಿ. ಮತ್ತೆ ಬರೇ ನೀವು ಕಟಾವ್ ಮಾಡ್ಬೇಕು, 5 ವರ್ಷ ನಡೆಯುತ್ತೆ. 5 ವರ್ಷ ಒಂದ್ಸಲ ಆದ್ರೆ ಸಾಕು, 5 ವರ್ಷ ನಡೆಯುತ್ತೆ. ಹಾ, ಬೆಸ್ಟ್ ಇದೆ. ಕಟ್ ಮಾಡಿದ ನಂತರ 1 2 to 3 ಅವರ್ಸ್ ಬಿಸಿಲಲ್ಲಿ ಒಣಗಿಸ್ಬೇಕು, ಆಮೇಲೆ ಕೊಡ್ಬೇಕು. ಸಡನ್ಲಿ ಕೊಟ್ರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಹೆಚ್ಚಿರುತ್ತೆ, ಸೊ ಲೂಸ್ ಮೋಷನ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಅದಕ್ಕೆ ನೀವು ಸ್ವಲ್ಪ ಕಟ್ ಮಾಡಿ 1 2 3 ಅವರ್ಸ್ ಬಿಸಿಲಲ್ಲಿ ಇಡಬೇಕು, ಆಮೇಲೆ ಪ್ರಾಣಿಗಳಿಗೆ ಕೊಡ್ಬೇಕು. ಬನ್ನಿ ನಿಮ್ಗೆ ನಾನು ಕುದುರೆ ಮೆಂತೆ ತೋರಿಸ್ತೀನಿ. ಸರ್ ಈಗ ಇದು ಯಾವ ತರ ಇದೆ ಸರ್? ಯಾವ್ದು ಇದು? ಇದು ಕುದುರೆ ಮೆಂತೆ. ಕುದುರೆ ಮೆಂತೆ. ಕುದುರೆ ಮೆಂತೆ. ಬೇಲಿ ಮೆಂತೆ ಆಯ್ತು, ಇದು ಕುದುರೆ ಮೆಂತೆ. ಇದು ಬೇಲಿ ಮೆಂತೆ. ಅದು ಹೈಟ್ ಇರುತ್ತೆ, ಇದು ಸ್ವಲ್ಪ ಕೆಳಗಡೆ ಇರುತ್ತೆ. ಇದ್ರ ಹೈಟ್ ಇಷ್ಟೇ ಸರ್, 2 ಫೀಟ್. ತುಂಬಾ ಪ್ರೋಟೀನ್ ಸರ್ ಇದರಲ್ಲಿ. ಎಲ್ಲಕ್ಕಿಂತ ಕುರಿಗಳ ಫೇವರೇಟ್ ಫೀಡ್ ಅಂದ್ರೆ ಇದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮ್ ಕಡೆ. ಒಂದ್ ಕಟಾವ್ ಆಗಿದೆ ಸರ್, ಇದು 2ನೇ ಕಟಾವ್. ಕಟ್ ಮಾಡ್ತಾ ಅವ್ರು ಹೋಗಿದ್ದಾರೆ ಮುಂದೆ. ಇಲ್ಲಿ ನೋಡಿ, ಇನ್ನು ಲಾಸ್ಟ್ ಟಚ್ ಆಗಿಲ್ಲ, ಇಲ್ಲಿ ಮತ್ತೆ ಬಂದಿದೆ. ಸೊ ಇದಕ್ಕೆ ಇದು ಕೂಡ ನಾವು 5-6 ಗುಂಟೆ ಹಚ್ಚಿದ್ವಿ. ಬರೀ 1 ಕೆಜಿ ಬೀಜ. 1 ಕೆಜಿ ಬೀಜದಲ್ಲಿ ನಾವು ಕಟಾವ್ ಬುಡದಲ್ಲಿ ಕಟ್ ಮಾಡ್ಬೇಕು, ಕುರಿಗಳ ಮುಂದೆ ಹಾಕ್ಬೇಕು. ಚಾಫ್ ಕಟ್ಟರ್ ಅಲ್ಲಿ ಅದರಲ್ಲಿ ಹಾಕುವ ಅವಶ್ಯಕತೆ ಇಲ್ಲ. ಇದಕ್ಕೆ ನೇರವಾಗಿ ಸೊಪ್ಪು ತರ ಇದೆ ಇದು. ಹೌದೌದು. ಈ ಬನ್ನಿ ನಾವು ನೇಪಿಯರ್ ನೋಡೋಣ. ನೇಪಿಯರ್ ಸರ್, ಓಕೆ, ತುಂಬಾ ಗ್ರೇಟ್ ಆಗಿ ಬಂದಿದೆ ಸರ್. ಸರ್ ನೇಪಿಯರ್ ಎಲ್ಲ ಸರ್ ನೋಡಿ, ನೇಪಿಯರ್ ಎಷ್ಟು ಉದ್ದ ಬಂದಿದೆ. ಇನ್ನು 2-2.5 ತಿಂಗಳು ಕೂಡ ಆಗಿಲ್ಲ, ಇಷ್ಟು ಹೆಚ್ಚಾಗಿದೆ. ಬೇಕಾದ್ರೆ ನಮ್ ಕಡೆ ಕುರಿಗಳು ಇನ್ನು 30 ಇದೆ, ಅದ್ರ ಮೇವು ಮಾತ್ರ ಬಂದಿದೆ. ಸರ್ ಇದು ಕಡ್ಡಿ ಪದ್ಧತಿ ಇರುತ್ತೆ. ನಾವು ಕಬ್ಬು ಹೆಂಗ್ ಹಚ್ತೀವಲ್ಲ, ಕಬ್ಬಿನ ತರ ತಂದು ಹಚ್ಬೇಕು ಇದರಲ್ಲಿ. ನೋಡಿ, ಹೌದು, ಒಂದು ಕಡ್ಡಿ ಹಚ್ಚಿದ್ರೆ ಎಷ್ಟಾಗುತ್ತೆ ನೋಡಿ. ಒಂದು ಕಡ್ಡಿದು 20-25 ಆಗಿದೆ. ಅಂದ್ರೆ ಇದು ಆಲ್ರೆಡಿ 30 ಒಂದು ಕಡ್ಡಿಯಿಂದ ಇಷ್ಟಾಗಿದೆ ಇದು. ನೇಪಿಯರ್. ಓಕೆ, ಈ ಬಹಳ ಜನ ಇದಕ್ಕೆ ಆನೆ ಹುಲ್ ಅಂತಾರೆ, ನಾವು ಉತ್ತರ ಕರ್ನಾಟಕದವ್ರು ಇದಕ್ಕೆ ಸರ್ಕಾರಿ ಹುಲ್ ಅಂತೀವಿ. ಆಕಳು, ಎಮ್ಮೆ. ಮತ್ತೆ ಇದ್ರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ನೀವು ಅನ್ಬೋದು, ಸರ್ ನಿಮ್ ಕಡೆ ಅಂತೂ 30 ಆಡುಗಳಿವೆ, ಇಷ್ಟು ಮೇವೆಲ್ಲ ಹೆಂಗ್ ಮಾಡ್ಬೇಕಂತ. ಈಗ ಇದ್ರದ್ದು ನಾವು ಸೈಲೇಜ್ ಮಾಡಿಕ್ತಿವಿ. ಓಕೆ, ಸೈಲೇಜ್ ಮಾಡಿಕ್ತಿವಿ.
ಮತ್ತೆ ಯಾವಾಗ ನಮಗೆ ಮೇವಿನ ಕೊರತೆ ಬರುತ್ತೆ ಅವಾಗ ಅದು ಸೈಲೇಜ್ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ಕೊಂತೀರಾ? ಹೌದು. ಸೈಲೇಜ್ ತರ ಮಾಡಿಟ್ಕೊಂಡ್ರೆ Yes, ವರ್ಷ training ಅಲ್ಲಿ ನಾನು ಸೈಲೇಜ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಓಕೆ ಫುಲ್ ಸೈಲೇಜ್ ಯಾವ ತರ ಮಾಡ್ಬೇಕು ಓಕೆ ನಾನು ಕೂಡ 2-3 ಬ್ಯಾಗ್ ತುಂಬಿಕಿದ್ದೀನಿ. ಖಂಡಿತ ಸರ್. ಹೌದು. ಹೋಗೋಣ ಸರ್ ಅಲ್ಲಿಗೆ. ನೆಕ್ಸ್ಟ್ ಸರ್ ರೇಷ್ಮೆ ಹುಲ್ಲಿಗೆ ಹೋಗೋಣ. ಬನ್ನಿ ಸರ್ ಹೋಗೋಣ. ಹಾಯ್ ಸರ್, ಏನ್ ಮಾಡ್ತಿದ್ದೀರಾ? ಸರ್ ರೇಷ್ಮೆ ಹುಲ್ಲು ರೇಷ್ಮೆ ಸರ್. ನೋಡಿ ಸರ್, ಎಲೆ ನೋಡಿ ಇದ್ರದ್ದು ಎಲೆ ನೋಡಿ. ಏನ್ ಸರ್ ಇದು ಯಾವ ತರ ಬಂದಿದೆ? ಹೌದು ಗ್ರೇಟ್ ಸರ್. ಹೌದು. ಎಷ್ಟು ಚೆನ್ನಾಗಿ ನೀಟಾಗಿ ಸರ್. ಏನ್ ಸರ್ ಇಷ್ಟೆಲ್ಲ ಸಕ್ಸಸ್ಫುಲ್ ಆಗಿ ಮೇಂಟೈನ್ ಮಾಡ್ಬೇಕು, ಇಷ್ಟೆಲ್ಲ ಮಾಡ್ಬೇಕಂದ್ರೆ ನಮ್ ಯಾಕಂದ್ರೆ ನಮ್ಗೆ ಖುಷಿ ಅನ್ಸುತ್ತೆ. ಏನಂತ ಹೇಳ್ತಾರೆ ಸರ್ ಈ ವಿಚಾರ? ನೋಡಿ ಸರ್, ಅನುಭವ ಹಾ, ಹಾ. ಅನುಭವ. ಓಕೆ, ನಾನೆಲ್ಲ ಇದೇ ಮಾಡಿದ್ದೀನಿ, 10 ವರ್ಷ ಆಯ್ತು ಇದೇ ಮಾಡ್ತಾ ಇದ್ದೀನಿ. ಓಕೆ, ನಮ್ ಕರ್ನಾಟಕ ಜನರಿಗೆ ಇದ್ರ ಬಗ್ಗೆ ಎಲ್ಲ ಅರಿವು ಆಗ್ಲಿ ಅಂತ ಇದೆಲ್ಲ ನಾನು ಮಾಡ್ತಾ ಇದ್ದೀನಿ. ಓಕೆ. ಇದು ನಾವು ರೇಷ್ಮೆ ಕಡ್ಡಿ ಇರ್ತವೆ ಸರ್. ಹೌದು. ರೇಷ್ಮೆ ಹಚ್ಚುವ 2 ಪದ್ಧತಿ ಇದೆ. Okay. ಒಂದು ಕಡ್ಡಿಯಿಂದ ಹಚ್ಬೋದು, Okay. ಇನ್ನೊಂದು ಸಸಿಗಳು ಸಿಗ್ತವೆ. ಓಕೆ. ಸಸಿ ಸಿಕ್ಕರೆ ಸಸಿ ಹಚ್ಚಿ, ಓಕೆ. ಕಡ್ಡಿ ಸಿಕ್ಕರೆ ಕಡ್ಡಿ ಹಚ್ಚಿ. Okay. ನಾವು ಇದರಲ್ಲಿ ಕೆಲವೊಂದು ಕಡ್ಡಿ ಹಚ್ಚಿದ್ವಿ, ಕೆಲವೊಂದು ಸಸಿ ಹಚ್ಚಿದ್ವಿ. ಓಕೆ. ಮತ್ತೆ ಸರ್ ಇದು ಕಟಾವು, ಫಸ್ಟ್ ಕಟಾವು 4 ತಿಂಗಳಿಗೆ ಬರುತ್ತೆ. ಓಕೆ. ಆಮೇಲೆ ಪ್ರತಿ 2 ತಿಂಗಳಿಗೆ ಇದ್ರ ಕಟಾವು 10 ವರ್ಷ ನಡೆಯುತ್ತೆ ಸರ್. 10 ವರ್ಷ 10 ವರ್ಷ ಏನು ಆಗಲ್ಲ ಇದಕ್ಕೆ. ಅಲ್ವಾ? ಬರೀ ಕಟ್ ಮಾಡ್ತಾ ಇರ್ಬೇಕು, ಬೆಳಿತಾ ಇರುತ್ತೆ. Great, ರೇಷ್ಮೆ ಹುಳಗಳು ತಿನ್ನಕ್ಕೆ ಯೂಸ್ ಮಾಡ್ತಾರಲ್ಲ, Okay. ಅದೇ ರೇಷ್ಮೆ, ಮತ್ತೇನಿಲ್ಲ ಬೇರೆ. ಬೇರೆ ಏನು ಇಲ್ಲ ಅಲ್ವಾ? ಇದೇ ನೋಡಿ ನೋಡಿ ಎಲ್ಲಿ Okay. ಎಂತದಾಗಿದೆ. Okay. ಎಂತ ತಿಂದ್ರೆ ಕುರಿಗಳ ಬೆಳವಣಿಗೆ ಬರಲ್ವಾ? ಹೌದು, ಖಂಡಿತ 14-15% ಪ್ರೋಟೀನ್ ಸರ್ ಇದರಲ್ಲಿ. ಖಂಡಿತ ಸರ್. ಹೌದು. ಓಕೆ, ಸೊ ನಿಮ್ಗೆ ನಮ್ ಕಡೆ ಇನ್ನೂ ಒಣಮೇವು ಇದೆ. Okay. ಆ ಒಣಮೇವು ನೋಡೋಣ ಬನ್ನಿ. ಬನ್ನಿ ಸರ್. ಯಾವ ತರ ಇಂಜೆಕ್ಷನ್ ಕೊಡ್ಬೇಕು, ಏನಾದ್ರೆ ಏನು, ನಮ್ದು ಅದೇನು ಕಬಡ್ ಇದೆಲ್ಲ, Okay. ಕಬಡ್ ಅಲ್ಲಿ ಫುಲ್ ಎಲ್ಲ ಔಷಧಿಗಳೇ ಇದೆ. ಓಕೆ, ಕಂಪ್ಲೀಟ್ ಆಗಿ ಕಂಪ್ಲೀಟ್ ಆಗಿ ಯಾವ ತರ ನೋಡ್ಕೋಬೇಕು, ಯಾವ ತರ Okay. ವ್ಯಾಕ್ಸಿನ್ ಮಾಡಬೇಕು. ಕುರಿ ತರೋದೇನ್ ದೊಡ್ಡ ಮಾತಲ್ಲ, Okay. ಅದು ಮೇಂಟೈನ್ ಮಾಡೋದು ದೊಡ್ಡ ಮಾತು. ಓಕೆ. ನೋಡಿ, ಇಷ್ಟು ನನಗೆ 10 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಓಕೆ. ಕೆಲವೊಂದು ಲೂಸ್ ಮೋಷನ್ ಆಗ್ತಾ ಇದೆ, Okay. ಕೆಲವೊಂದು ನೆಗಡಿ ಆಗ್ತಾ ಇದೆ. ಓಕೆ. ಪ್ರಾಣಿಗಳು, ಇವು ಜೀವಗಳು ಯಾವಾಗ ಏನಾಗುತ್ತೆ ಹೇಳಿಕ್ಕಾಗಲ್ಲ. ಹೌದು. ಅದಕ್ಕೆ ನಾವು ಪೂರ್ತಿ ಪ್ರಿಪೇರ್ ಆಗೇ ಓಕೆ. ಇದರಲ್ಲಿ ಇಳಿಬೇಕು. ಓಕೆ. ಓಕೆ, ಈಗ ಮೇವು ಬಗ್ಗೆ ಎಲ್ಲ ತಿಳಿಸಿದ್ರಿ, ಇದು ಯಾವ ತರ ಸರ್? ನಾವು ಇಲ್ಲಿವರೆಗೆ ನಾವು ನೋಡಿದಿವಲ್ಲ, ಇದೆಲ್ಲ ಹಸಿ ಮೇವು ನೋಡಿದೀವಿ. ಓಕೆ. ಓಕೆ, ಆಡುಗಳಿಗೆ ಹಸಿ ಮೇವು ಜೊತೆ ಒಣ ಮೇವು ಕೂಡ ಕೊಡಬೇಕಾಗುತ್ತೆ. ಓಕೆ. ಬರೀ ಹಸಿ ಮೇವು ಕೊಟ್ರೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಯಾಕಂದ್ರೆ ಅದ್ರಲ್ಲಿ ನೀರಿನ ಅಂಶ ಹೆಚ್ಚಿರುತ್ತೆ. ಅದಕ್ಕೆ ನಾವು ಕುರಿ ತರೋಕ್ಕಿಂತ 4-5 ತಿಂಗಳು ಮೊದಲೇ ಓಕೆ. ನಾವು ಒಣ ಮೇವಿನ ವ್ಯವಸ್ಥೆ ಮಾಡಿದ್ವಿ. ಓಕೆ. ಇಲ್ಲಿ ನೋಡಿ ತೊಗರೆ ಹೊಟ್ಟಿದೆ. ಓಕೆ. ಓಕೆ, ಫುಲ್ ನಾವೆಲ್ಲ ಸ್ಟಾಕ್ ಮಾಡಿಕ್ಕಿದ್ವಿ ತೊಗರೆ ಹೊಟ್ಟು. ಎಲ್ಲ ಸ್ಟಾಕ್ ಮಾಡಿ. ಅಲ್ಲಿ ಕಡ್ಲೆ ಹೊಟ್ಟಿದೆ. ಓಕೆ. ಇದು ಕಣಿಕೆ. ಇದು ಕಣಿಕೆ. ಕಣಿಕೆ. ಓಕೆ, ಏನ್ ಜೋಳ ಕಣಿಕೆ ಇರುತ್ತಲ್ಲ, ಓಕೆ. ಜೋಳ ತೆಗೆದ ನಂತರ ಏನ್ ಉಳಿತಲ್ಲ, ಓಕೆ. ಇದು ಕಣಿಕೆ ಎಲ್ಲ ನಾವು ಸ್ಟಾಕ್ ಮಾಡಿಕ್ಕಿದ್ವಿ. ಹಸು ಮೇವು ಅಂದ್ರೆ ಹಸಿ ಮೇವು, ಒಣ ಮೇವು, ಮತ್ತೆ ಎಲ್ಲ A to Z, ಕರೆಕ್ಟ್ ಮತ್ತೆ ಸೈಲೇಜ್ ಮತ್ತೆ ಹೈಡ್ರೋಪೋನಿಕ್ ಯೂನಿಟ್ ಕೂಡ ಬಂದಿದೆ. ಇವತ್ತೇ ಬಂದಿದೆ. Okay. ಇನ್ಸ್ಟಾಲ್ ಮಾಡಿದ ನಂತರ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲ ಪೂರ A to Z ತರಬೇತಿ ಏನ್ ಬೇಕು ಕಂಪ್ಲೀಟ್ ಸೆಟಪ್ ಇದೆ. ಎಲ್ಲ ಇದೆ ನಿಮ್ಗೆ ಇಲ್ಲಿ. ಎಲ್ಲ 7-8 ಪ್ರಕಾರದ ಮೇವು, Okay. ಸೈಲೇಜ್, ಅಂದ್ರೆ ಎಲ್ಲ ಆಲ್ ಇನ್ ಒನ್ ಪ್ಯಾಕ್. ಓಕೆ. ಎಲ್ಲ ಒಂದ್ ಪ್ಯಾಕೇಜ್ ಅಲ್ಲಿ ಎಲ್ಲನೇ ಇದೆ ಅಂತ ತಿಳ್ಕೊಳ್ಳಿ. A to Z. ಹೌದು. ಮತ್ತೆ ಫುಲ್ 1 ಡೇ ಟ್ರೈನಿಂಗ್ ಇರುತ್ತೆ. ಬೆಳಗ್ಗೆ ಟಿಫಿನ್, ಮಧ್ಯಾಹ್ನ ಊಟ Okay. ಎಲ್ಲ ಇರುತ್ತೆ. ಓಕೆ. ಓಕೆ, ಸೊ ಆರಾಮಾಗಿ ಬನ್ನಿ. ಕುರಿ ಸಾಕಾಣಿಕೆ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ಳಿ, ಒಂದ್ ಒಳ್ಳೆ ಬಿಸ್ನೆಸ್ ಮಾಡಿ. ಪ್ರತಿಯೊಂದು ಸಪೋರ್ಟ್ ನಿಮ್ ಜೊತೆ ಇರುತ್ತೆ. ನಮ್ ಕಡೆಯಿಂದ ಎಷ್ಟಾಗುತ್ತೆ ನಾನು ಫುಲ್ ಸಪೋರ್ಟ್ ಮಾಡ್ತೀನಿ. ಓಕೆ. ಓಕೆ, ನೋಡಿ, ಬಿಸ್ನೆಸ್ ಅಂದ್ರೆ ಏನ್ ಗೊತ್ತಾ, ನಾವ್ ಒಬ್ಬರೇ ಬೆಳಿಬಾರ್ದು. ಹೌದು. ನಮ್ ಜೊತೆ ಇನ್ನೊಬ್ಬರು ಬೆಳಿಬೇಕು, ಅದಕ್ಕೆ ಬಿಸ್ನೆಸ್ ಅಂತಾರೆ. ಓಕೆ, ನಾನು ಒಬ್ಬನೇ ವಿನ್ ವಿನ್ ಸಿಚುವೇಶನ್ ಇರ್ಬೇಕು. ನೀವು ಗೆಲ್ರಿ, ನಾವು ಗೆಲ್ತೀವಿ. ಹೌದು. ಈ ತರ ಇದ್ರೇನೆ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ಖಂಡಿತ. ಅಬ್ದುಲ್ ಅವರೇ, ತುಂಬಾ ಧನ್ಯವಾದಗಳು. ಖಂಡಿತ ಸರ್. ಇಷ್ಟು ದೂರದಿಂದ ನೀವು ಬಂದ್ರಿ, ನಮ್ಮ ಖುಷಿ ಅನ್ಸುತ್ತೆ ನನಗೂ. ತುಂಬಾ ಖುಷಿ ಆಯ್ತು ಸರ್. ಪ್ರತಿಯೊಬ್ಬರಿಗೂ ನಿಮ್ ಕಡೆಯಿಂದ ಸಪೋರ್ಟ್ ಸಿಗಲಿ ಸರ್, ರೈತರಿಗೆ ಸಿಗುತ್ತೆ ಸರ್. ನನ್ನ ಕಡೆ ಎಷ್ಟಾಗುತ್ತೆ ಅಷ್ಟು ನಾನು ಮಾಡೇ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.